ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದಲೇ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಹೈಜೆನಿಕ್ಕಾಗಿ ನಾವು ಈಸಿಯಾಗಿ ಮಾಡ್ಕೊಬೋದು. ಈಗ ಹೇಗೆ ಮಾಡೋದಂತ ನೋಡೋಣ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಹುರ್ಗಡ್ಲೆ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಬರ್ತೀನಿ. ಈ ಕಡೆ ಇನ್ನೊಂದು ಕಪ್ಗೆ ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ನಾವು ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಬಂದಿದ್ನಲ್ಲ, ಅದನ್ನು ಸ್ವಲ್ಪ ಜರಡೆ ಮಾಡಿ ತಗೊತೀನಿ. ನಾವು ಮನೆಗಿರೋ ಇಂಗ್ರೀಡಿಯೆಂಟ್ಸಿಂದಲೇ ಈಸಿಯಾಗಿ ಮಾಡ್ಕೊಬೋದು. ಈಗ ಒಂದು ಕುಟಾಣಿಗೆ 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ ಇಷ್ಟು ಸೇರಿಸ್ಕೊಂಡು ನಾನು ಸ್ವಲ್ಪ ತುಂಬ ನುಣ್ಣಗೇನು ಕುಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಪ್ಪ ದಪ್ಪ ಕುಟ್ಕೊಂಡ್ರೆ ಸಾಕು. ದಪ್ಪ ದಪ್ಪ ಅಂದರೆ ತುಂಬ ದಪ್ಪ ದಪ್ಪ ಬೇಡ. ಈ ರೀತಿ ಆದರೆ ಸಾಕು. ನಿಮಗೆ ಕುಟ್ಕೊಳ್ಳೋದು ಬೇಡ ಅಂತ ಅಂದರೆ ಜೀರಿಗೆ ಹಾಗೆ ಕೂಡ ಆ್ಯಡ್ ಮಾಡ್ಕೊಬೋದು. ನೋಡಿ, ಈಗ ನಾನು ಜೀರಿಗೆ ಮತ್ತು ಮೆಣಸು ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಕರಿಬೇವು, ಕಡಲೆಕಾಳನ್ನ 1 ಅವರ್ ಮುಂಚೆಗೆ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ನಿಮಗೆ ಚಿಲ್ಲಿ ಫ್ಲೇಕ್ಸ್ ಬೇಡ ಅಂತ ಅಂದರೆ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಇಷ್ಟು ಸೇರಿಸ್ಕೊಂಡು ಫಸ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈವ್ನಿಂಗ್ ಟೀ ಟೈಮ್ಗೆ ಮತ್ತು ಸ್ನ್ಯಾಕ್ಸ್ಗೆ, ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಅಥವಾ ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಮಾಡಿಟ್ಕೊಂಡು ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕ್ಕೊಂಡ್ರೆ 1 ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು. ಈಗ 1 ಸ್ಪೂನಷ್ಟು ಬಿಸಿ ಎಣ್ಣೆ ಕಾಯಿಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಬಿಸಿ ಎಣ್ಣೆ ಆಗಿರೋದ್ರಿಂದ ಕೈ ಇಡೋಕ್ಕೆ ಹೋಗಬೇಡಿ. ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ತುಂಬ ಗಟ್ಟಿ ಕಲಿಸ್ಕೊಳ್ಳೋದು ಬೇಡ. ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಇದನ್ನೆಲ್ಲ ಕ್ಲೀನಾಗಿ ಒಂದ್ಸಲಿ ಎಲ್ಲದು ಇದಾಗೋವರೆಗೂ ಮಿಕ್ಸ್ ಮಾಡ್ಕೊತೀನಿ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ. ಕಲಿಸ್ಕೊಂಡು ಇಟ್ಕೊತೀನಿ. ಈಸಿಯಾಗಿ ಯಾವುದು ಹೊರಗಡೆಯಿಂದ ತರಬೇಕಂದ್ರೆ ಯಾವುದೂ ಇಲ್ಲ, ಎಲ್ಲ ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ಸಿಂದಲೇ ಮಾಡ್ಬೋದು. ಒಂದು ಸಲ ಈ ರೀತಿ ಮಾಡಿಟ್ಕೊಂಡ್ರೆ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈವ್ನಿಂಗ್ ಟೈಮಲ್ಲಿ ಏನಾದರೂ ಮಕ್ಕಳು ಕೇಳ್ತಾ ಈವ್ನಿಂಗ್ ಟೈಮಲ್ಲಿ, ಸೊ ಅವಾಗ ಕೊಡ್ಬೋದು ಮಕ್ಕಳಿಗೆ. ತುಂಬ ರುಚಿಯಾಗೂ ಬಂದಿದೆ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ, ಆ ರೀತಿ ಬಂದಿದೆ ಇದು. ನೋಡಿ, ಇವಾಗ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಸಿಟ್ಕೊಂಡಿದ್ದೆ. ಒಂದು 1/2 ಅವರ್ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಅರ್ಧ ಗಂಟೆ ಆಗಿದೆ ನೋಡಿ. ಈಗ ಈ ರೀತಿ ಬಾಲ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ನೋಡಿ ಆ ಸೈಜಲ್ಲಿ. ನಾನೊಂದು ಬಾಳೆ ಎಲೆಗೆ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆ ಇಲ್ಲ, ಬಾಳೆ ಎಲೆ ಇಲ್ಲ ಅಂದರೆ ಕವರಲ್ಲಿ ಇದು ಮಾಡ್ಕೊಬೋದು. ಈ ರೀತಿ ಒಂದು ಬಾಕ್ಸ್ ಆಗಲಿ ಪ್ಲೇಟ್ ಆಗಲಿ ಈ ಥರ ಪುಷ್ ಮಾಡಿ, ಅದೇ ಕ್ಲೀನಾಗಿ ರೌಂಡ್ ಶೇಪ್ ಬರುತ್ತೆ. ಈಗ ಒಂದು ಪೋರ್ಕ್ ತಗೊಂಡು ಎಲ್ಲ ಚುಚ್ಕೊತಾ ಇದ್ದೀನಿ. ಯಾಕೆಂದರೆ ಉಬ್ಬಿ ಬರಬಾರ್ದು, ಆ ಕಾರಣಕ್ಕೆ ಈ ಥರ ಪೋರ್ಕಲ್ಲಿ ಚುಚ್ಚಿಟ್ಕೊತಾ ಇದ್ದೀನಿ. ಈಗ ಮತ್ತೆ ಇನ್ನೊಂದೂ ಅದೇ ರೀತಿ ಮಾಡ್ಕೊತೀನಿ. ಎಣ್ಣೆ ಬಿಸಿ ಆಗಿತ್ತು, ಎಣ್ಣೆ ಕಾದಿದೆ, ಎಣ್ಣೆ ಬಿಟ್ಕೊಂಡಿದ್ದೀನಿ. ನೀವೊಂದು ಸಲ ಟ್ರೈ ಮಾಡಿ ಈ ರೀತಿ. ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ. ಇನ್ನೊಂದು, ನೀವೇನು ಟಚ್ ಮಾಡೋಕ್ಕೆ ಹೋಗ್ಬಿಡಿ. ಎಣ್ಣೆ ಅದು ಚೆನ್ನಾಗಿ ಇದಾಗಿದೆ ಅಂತ ಅನ್ನೋದಾದರೆ ಬಬಲ್ಸ್ ಎಲ್ಲ ಫುಲ್ಲು ಕಡಿಮೆ ಆಗುತ್ತೆ. ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಥರ ಬಬಲ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಆವಾಗ ಇದಾಗಿದೆ ಅಂತ ಗೊತ್ತಾಗುತ್ತೆ. ನೀವೊಂದು ಸಲ ಟ್ರೈ ಮಾಡಿ. ಖಂಡಿತ ನಿಮ್ಗೆ ಈ ರೆಸಿಪಿ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.